ಮೇಡಮ್ ಅವರು ಬಹಳನೇ ಕಣ್ಣೀರ್ ಹಾಕಿದ್ದಾರೆ. ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಕುಟುಂಬದ ಸದಸ್ಯರೊಬ್ರು ಅಗಲಿಕೆ ಆಗಿರುವಂತದ್ದು ಬಹಳನೇ ನೋವಿನ ಸಂಗತಿ. ಪಾಪ ಅಶ್ವಿನಿ ಮೇಡಮ್ ಅವರು ಇಮಿಡಿಯೇಟ್ ಹೊರಟು ಬರ್ತಾರೆ. ವಿಜಯ ರಾಘವೇಂದ್ರ ಅವರ ಮತ್ತೆ ಶ್ರೀಮುರಳಿ ಅವರ ತಾಯಿ ಅಗಲಿಕೆ ಆಗಿರುವಂತ ಒಂದು ವಿಚಾರ ತಿಳಿದು ಚಿನ್ನೇಗೌಡರು ಅಂದ್ರೆ ಎಲ್ರಿಗೂ ಕೂಡ ಆಪ್ತರು. ಡಾಕ್ಟರ್ ರಾಜ್ಕುಮಾರ್ ಅವರ ಟೈಮ್ ಇಂದಲೂ ಕೂಡ ಅಷ್ಟೇ ಸಿನಿಮಾವನ್ನ ನಿರ್ಮಾಣ ಮಾಡ್ಕೊ ಬಂದಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಜಯಮ್ಮ ಅವರು. ಶ್ರೀಮುರಳಿ ಅವರು ಮತ್ತೆ ವಿಜಯ ರಾಘವೇಂದ್ರ ಅವರು ಸಣ್ಣ ಮಕ್ಕಳಿದಂತ ಟೈಮಲ್ಲಿ ನಟಿಸುವಂತ ಟೈಮಲ್ಲೆಲ್ಲ ಶೂಟಿಂಗ್ ಸೆಟ್ಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು. ಸೊ ತುಂಬಾನೇ ಒಂದು ಸಪೋರ್ಟಿವ್ ಆಗಿದ್ರು. ಮತ್ತೆ ಆಗಿಂದಲೂ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ ಅಂದ್ರೆ ತುಂಬಾನೇ ಒಡನಾಟ. ಸೊ ಅಪ್ಪು ಅವ್ರಿಗೂ ಕೂಡ ಅಷ್ಟೇ ಇವರ ಕುಟುಂಬ ಅಂದ್ರೆ ತುಂಬಾನೇ ಇಷ್ಟ. ಸೊ ಈಗ ಇಮಿಡಿಯೇಟ್ ವಿಚಾರ ಗೊತ್ತಾದ ತಕ್ಷಣ ಮಕ್ಕಳ ಜೊತೆಗೆ ಅಶ್ವಿನಿ ಮೇಡಮ್ ಸಹ ಬರ್ತಾರೆ. ವಂದಿತಾ ಅವ್ರ ನೃತ್ಯವೂ ಸಹ ಹಾಜರಾಗ್ತಾರೆ. ಶ್ರೀಮುರಳಿ ಅವರಂತೂ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ರು. ವಿಜಯ ರಾಘವೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಧೈರ್ಯದಲ್ಲಿದ್ರು. ಶ್ರೀಮುರಳಿ ಅವರಿಗೆ ಸಮಾಧಾನ ಮಾಡ್ತಾರೆ. ಅಶ್ವಿನಿ ಮೇಡಮ್ ಅವ್ರ ತವರು ಕೂಡ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಕುಟುಂಬದ ಜೊತೆಗೆ ಇರ್ತಾರೆ ಎಲ್ಲಾ ಕಾರ್ಯಗಳು ಮುಗಿಯುವ ತನಕ. ಸೊ ಈಗ ನೀರದ ಮೌನ ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ಆಯಾಸ ಆಗಿದೆ ಅಂತ ಅವರ ತಾಯಿಗೆ. ಚಿಕಿತ್ಸೆನೂ ಕೂಡ ಕೊಡಿಸಿದ್ರು, ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ. ಕೊನೆ ಉಸಿರೆಳೆದಿದ್ದಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಷ್ಟ ಅಂತಾನೆ ಹೇಳ್ಬೋದು. ಮತ್ತೆ ವಿಚಾರ ಗೊತ್ತಾಗುತ್ತಿದ್ದಂತೆ ಎಲ್ಲಾ ಚಿತ್ರರಂಗದ ಗಣ್ಯರು ಸಹ ಬರ್ತಾರೆ. ಅವರ ಕುಟುಂಬಸ್ಥರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಸಹ ಬಂದು ಅಂತಿಮ ದರ್ಶನವನ್ನ ಸಹ ಪಡೆದುಕೊಂಡಿದ್ದಾರೆ. ಕಾರ್ಯಗಳೆಲ್ಲವೂ ಕೂಡ ಮುಗಿತು. ಶ್ರೀಮುರಳಿ ಅವರು ಮತ್ತೆ ವಿಜಯ ರಾಘವೇಂದ್ರ ಅವರು ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ನೋವಿದೆ. ಕುಟುಂಬ ಸಮಾಧಾನ ಹೇಳ್ತಾ ಇದೆ. ಮತ್ತೆ ಸುಮಾರು ಒಂದು 15 ದಿವಸ 10-15 ದಿವಸಗಳ ಕಾಲ ಯಾವುದೇ ರೀತಿ ಶೂಟಿಂಗ್ ಆಗಿರ್ಬೋದು ಏನು ಕೂಡ ಮಾಡೋದಿಲ್ಲ.